ಜೊತೆಗಿರುವ ಎನಿ ಸಿಚುವೇಶನ್, ಯಾವ ಸಮಸ್ಯೆ ಆದರೂ ಸರಿ ನಮ್ಮೊಂದಿಗೆ ಇರುತ್ತೇನೆ ಅಂತ ಹೇಳಿದ ಕರ್ತನಿದ್ದೇ ಇರ್ತಾರೆ. ಆಮೇಲೆ ಆಮೇಲೆ ನಮಗನ್ನಿಸ್ಬಹುದು ಒಂಥರ ಕೈ ಬಿಡಲ್ಪಟ್ಟ ಹಾಗೆ ನಮಗನ್ನಿಸ್ಬಹುದು, ಆದರೆ ನಮ್ಮನ್ನ ಕರೆದಾತನಿದ್ದಾರಲ್ಲ, ನಮ್ಮನ್ನ ಕರೆದಾತನಿದ್ದಾರಲ್ಲ ಅವರು ನಂಬಿಗಸ್ತ. ಹಾಲೆಲೂಯಾ. ಪಕ್ಕದಲ್ಲಿ ನೋಡಿಡ್ರಿ, ಪಕ್ಕದಲ್ಲಿ ನೋಡಿಡ್ರಿ, ಬಿಸಲಿ ಕೈ ಬಿಡಲ್ಪಟ್ಟ ಹಾಗೆ ಅನ್ನಿಸ್ತಾ ಇದೆಯಾ? ಎಷ್ಟು ಜನ ಇದನ್ನ ಸರಿ ಅಂತ ಹೇಳ್ತೀರಿ? ಆಮೇಲೆ ದೇವರು ಕೈ ಬಿಟ್ರಪ್ಪ ಆ ಫೀಲ್ ಎಷ್ಟು ಜನಕ್ಕಿದೆ? ಪರವಾಗಿಲ್ಲ, ವೆರಿ ಗುಡ್, ನಂಬಿಗಸ್ತರು ನೀವೆಲ್ಲ, ವೆರಿ ಗುಡ್, ಒಳ್ಳೆ ಲೂಯಾ. ಬಟ್ ನಿಮ್ಗೆ ರಹಸ್ಯ ಗೊತ್ತಾ? ನಿಮ್ಗೆ ರಹಸ್ಯ ಗೊತ್ತಾ? ಪರಲೋಕ ಏನಾದರೂ ನಮ್ಮನ್ನ ಕೈ ಬಿಟ್ಟಿದ್ರೆ ನೀನು ನಾನು ಇವತ್ತು ಬೆಳಿಗ್ಗೆ ಇಲ್ಲಿ ಬರ್ತಾನೆ ಇರಲಿಲ್ಲ. ಇದನ್ನ ನಿಮಗೆ ಗ್ರಹಿಸಕ್ಕಾಗ್ತಾ ಇಲ್ಲ ಅಷ್ಟೇ. ಇದು ವಾಸ್ತವ ಸತ್ಯ, ಇದು ವಾಸ್ತವ ಸತ್ಯ. ಕರ್ತನು ನಮ್ಮನ್ನ ಗಮನಿಸಿ ಕೈ ಬಿಟ್ಟಿದ್ರೆ ನಾವು ಇವತ್ತು ದೇವರ ಆಲಯದಲ್ಲಿ 100ಕ್ಕೆ 100 ಭಾಗ ನಾವಿರ್ತಾನೆ ಇರಲಿಲ್ಲ. ನಮ್ಮ ದೇವರು ನಮ್ಗೆ ಏನ್ ಹೇಳೋರು ಗೊತ್ತಾ? ಏನ್ ಹೇಳೋರು ಗೊತ್ತಾ? ಅವ್ರು ಒಂದು ಮಾತನ್ನ ಬಹಳ ದೃಢವಾಗಿ ಹೇಳಿದ್ರು. ಏನಂತ ಗೊತ್ತಾ? ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದೇ. ಹಾಲೆಲೂಯಾ. ಹೇಗೆ ಬಿಡುವುದೇ ಇಲ್ಲ. ಹಾಲೆಲೂಯಾ. ಒಂದು ಬಾರಿ ಅವರ ಕೈ ಹಿಡಿದ್ರೆ ತಿರುಗಿ ಅವರ ಕೈಗಳಿಂದ ಬಿಡಿಸ್ಕೊಳ್ಳೋದಕ್ಕೂ ಬಿಡೋದಕ್ಕೂ ಸಾಧ್ಯತೆ ಇಲ್ಲ. ಆಮೇಲೆ ನನ್ನ ಬಿಟ್ಟು ಬಿಟ್ರು ಅಂತ ನಂಬುವ ನಿನ್ನ ಹೃದಯ ಬದಲಾಗಲಿ. ಯಾಕೆ ಅಂದ್ರೆ ಅವ್ರ ಕೈ ಬಿಡೋದೇ ಇಲ್ಲ. ಅವರು ನಮಗೆ ಹೇಳಿದ್ದಾರೆ ಏನಂತ ಗೊತ್ತಾ? ಭೂಮಿಯ ಆಕಾಶನೇ ಅಳೆದು ಹೋಗ್ಲಿ. ಏನ್ ಹೇಳ್ರಿ? ಭೂಮಿಯ ಆಕಾಶಗಳೇ ಅಳಿದು ಹೋಗ್ಲಿ, ನಾನು ನಿಮಗೆ ಕೊಟ್ಟ ಮಾತು ನೆರವೇರಿಸಿದ ಹೊರತು ನಾನು ನಿಮ್ಮನ್ನ ಏನ್ ಮಾಡಲ್ಲ, ಬಿಡೋದೇ ಇಲ್ಲ. ಏನ್ ಮಾಡಲ್ಲ? ಬಿಡೋದೇ ಇಲ್ಲ, ಬಿಡೋದೇ ಇಲ್ಲ. ಎಲ್ಲ ಹೇಳ್ರಿ, ಯೇಸು ಕೈ ಬಿಡೋದೇ ಇಲ್ಲ, ಕೈ ಬಿಡೋದೇ ಇಲ್ಲ, ಕೈ ಬಿಡೋದೇ ಇಲ್ಲ. ಗಮನಿಸ್ರಿ, ಕೈ ಬಿಡಲ್ಲ ಅಂದ್ರೆ ಬಿಡಲ್ಲ. ಅಲ್ಲಿ ಪರ್ಯಾಯ ಮಾತು ಅಥವಾ ಪರ್ಯಾಯ ಇನ್ನೊಂದು ಪದಗಳನ್ನ ಜೋಡಿಸೋದಕ್ಕೋ ಎಣಿಯೋದಕ್ಕೋ ಸ್ಥಳನೇ ಇಲ್ಲ. ವಾಕ್ಯ ಅಷ್ಟು ದೃಢವಾಗಿ ನಮಗೆ ಹೇಳ್ತದೆ. ಏನಂತ ನಿಮಗೆ ಗೊತ್ತಾ? ನೀವು ಒಂದು ವೇಳೆ ಯೆಶಾಯ ಪ್ರವಾದನ ಪುಸ್ತಕ 40ನೇ ಅಧ್ಯಾಯ ಪ್ಲೇ ಮಾಡ್ರಪ್ಪ, 40ನೇ ಅಧ್ಯಾಯ ಅದರ ಸ್ತೋತ್ರ ಅದರ 10ನೇ ವಚನವನ್ನ ನೀವು ಗಮನಿಸೋದಾದ್ರೆ ಕರ್ತನ ವಾಕ್ಯ ನಮಗೇನು ಹೇಳ್ತದೆ? ಯೆಶಾಯ 40ನೇ ಅಧ್ಯಾಯ, ಸಾರಿ 41 ಮನ್ನಿಸ್ಬೇಕು, 41ನೇ ಅಧ್ಯಾಯ 10ನೇ ವಚನ ನಮಗೇನು ಹೇಳ್ತದೆ? ಅವ್ರು ಹೇಳ್ತಾರೆ, ಗಮನಿಸ್ರಿ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಅಲ್ವಾ? ಹೇಗೆ ಹೇಳ್ತದೆ ವಾಕ್ಯ? ನಾನೇ ನಿನ್ನೊಂದಿಗೆ ಇದ್ದೇನೆ. ಹೊಸ ಒಡಂಬಡಿಕೆಯಲ್ಲಿ ಪದ ಇಮ್ಮಾನುವೇಲ್ ಎಂಬುದಾಗಿ ತರ್ಜುಮೆಗೊಳ್ಳುತ್ತೆ. ಏನೇನ್ರಿ? ನಿನ್ನೊಂದಿಗಿದ್ದೇನೆ ಎನ್ನುವಂತ ಮಾತು ಹೊಸ ಒಡಂಬಡಿಕೆಯಲ್ಲಿ ಇಮ್ಮಾನುವೇಲ್ ಎಂಬುದಾಗಿ ಅದು ರೂಪಾಂತರಿಸಲ್ಪಡುತ್ತೆ. ಅಂದ್ರೆ ನಮಗೆ ವಾಕ್ಯದ ಅರ್ಥ ಏನು ಅಂತ ಹೊಸ ಒಡಂಬಡಿಕೆನೇ ನಮಗೆ ಹೇಳ್ತದೆ, ದೇವರು ನಿಮ್ಮ ಸಂಗಡ ಇದ್ದಾನೆ. ಇಮ್ಮಾನುವೇಲ್, ಆ ಮಾತಿನ ಅರ್ಥ ಏನು? ದೇವರು ನಮ್ಮ ಸಂಗಡ. ಯಾರ ಸಂಗಡ? ಯಾರ ಸಂಗಡ? ಎಲ್ಲ ಹೇಳ್ರಿ, ಯಾರ ಸಂಗಡ? ಕರಗಳನ್ನೆತ್ತಿ ಹೇಳ್ರಿ, ಯಾರ ಸಂಗಡ? ನಿಮ್ಗೆ ಅರ್ಥ ಆಗ್ತದೆ ಯಾರೊಂದಿಗಿದ್ದಾರಂತೆ? ಸ್ತೋತ್ರ. ಅವ್ರು ಹೇಳ್ತಾವ್ರ, ನಾನು
ನಾಯಿ ಮರಿಗಳ ಸಂಗಡ ಇದ್ದೀನಿ, ಕತ್ತೆಗಳ ಸಂಗಡ ಇದ್ದೀನಿ ಹಂಗೆ ಹೇಳಿದ್ರು ದೇವರು. ಏನ್ ಹೇಳ್ತಾರೆ? ನನ್ನ ಪ್ರಜೆಯೇ, ಎನ್ ಜನಗಳೇ, ಆಮೆನ್, ನಾನು ಆರಿಸಿಕೊಂಡ ನನ್ನವರೇ, ನೀವು ದಿಗ್ಭ್ರಮೆಗೊಳ್ಳಬಾರದು. ಯಾಕೆಂದ್ರೆ ನಿಮ್ಮ ದೇವರು ನಾನೇ, ನಿಮ್ಮ ಸಂಗಡ ನಾನಿದ್ದೇನೆ. ಹಲ್ಲೆಲೂಯ, ನಿಮ್ಮ ಸಂಗಡ ಇದ್ದೇನೆ. ನಿಮಗೆ ಗೊತ್ತಾ, ನಮ್ಮ ಮನ ಕಣ್ಗಳು ತೆರೆದ್ರೆ ನಮ್ಗೆ ಅರ್ಥ ಆಗ್ತದೆ. ನಾನು ಕಳೆದ ದಿನ ಕೂಡ ನಾನು ಹೇಳಿದೆ ನಿಮಗೆ, ನಮ್ಮ ಆತ್ಮೀಕ ಕಣ್ಗಳು ತೆರೆಯಲ್ಪಟ್ರೆ ನಮಗೆ ಅರ್ಥ ಆಗ್ತದೆ ನಮ್ಮ ಬಾಳ ಒಳಗಡೆ ಪರಲೋಕ ದಿನದ 24 ಗಂಟೆ ಕೆಲಸ ಮಾಡ್ತದೆ. 24 hours, 24 ಗಂಟೆಗಳ ಕಾಲ ಪರಲೋಕ ನಮ್ಮ ಸಂಗಡ ಯಾವಾಗಲೂ ಕನೆಕ್ಟ್ ಆಗೇ ಇರ್ತದೆ. ಅದರ ಕನೆಕ್ಟಿವಿಟಿ ಗಮನಿಸ್ರಿ, ಅದರ ಕನೆಕ್ಷನ್ ನಮ್ಮ ಬಾಳ ಒಳಗಡೆ ಕಟ್ ಆಗೋದೇ ಇಲ್ಲ. ಅದು ಯಾವಾಗ ಕಟ್ ಆಗ್ತದೋ ಧೈರ್ಯವಾಗಿ ಹೇಳ್ತೀನಿ, ಅವತ್ತು ನಾನು ಈ ಭೂಮಿಲಿ ಇರಲ್ಲ. ಯಾಕೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಮನ ಕಣ್ಣುಗಳು ತೆರೆದ್ರೆ ನಿಮ್ಗೆ ಅರ್ಥ ಆಗ್ತದೆ. ನಮ್ಮ ಸುತ್ತಲೂ ಕೋಟ್ಯಾಂತರ ಶುದ್ಧಾತ್ಮಗಳು ಹೆಂಗಿದಾವೆ ಗೊತ್ತಾ? ನೀವು ನೋಡಿದ್ದೀರಾ? ಹದ್ದುಗಳು ಮೇಲಿಂದ ಬೇಟೆ ಆಡೋದಕ್ಕೋಸ್ಕರ ಎಷ್ಟು ತೀಕ್ಷ್ಣವಾಗಿ ಆರ್ತವೆ ಅಂತ ನೋಡಿದ್ದೀರಾ? ಅದಕ್ಕಿಂತ 1000 ಪಟ್ಟು ನಮ್ಮನ್ನು ಅಳಿಸೋದಕ್ಕೆ ಶುದ್ಧಾತ್ಮಗಳು ತೀಕ್ಷ್ಣವಾಗಿದ್ದಾವೆ. ಆಮೆನ್, ಆಮೆನ್. ಸೆಕೆಂಡ್ ಸಾಕು ನಮಗೆ. ಏನ್ ಹೇಳ್ರಿ? 1 ಸೆಕೆಂಡ್ ರೆಪ್ಪೆ ಬಡಿಯೋದ್ರ ಒಳಗಡೆ ಸೆಕೆಂಡ್ಗಿಂತ ವೇಗವಾಗಿ ಕರ್ತನ ಕೈ ಬಿಟ್ರೆ ಶುದ್ಧಾತ್ಮಗಳು ನಮ್ಮನ್ನ ಹೊತ್ಕೊಂಡು ಹೋಗ್ಬಿಡ್ತವೆ. ನಿಮಗಿದೆಲ್ಲ ಗೊತ್ತಿಲ್ಲ. ನೀವು ಅದಕ್ಕೆ ಹೇಳಿದ್ರೆ ದೇವರ ಕಾಪಾಡುವಿಕೆನ ನೀವು ಕಾಣಬೇಕು ಅಂದ್ರೆ ನಿಮ್ಮ ಕಣ್ಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯ. ಒಂದು ಸಲಿ ಪರಲೋಕದ ಕರ್ತನ ಕಡೆ ಕೈಗಳಿಂದ ಹೇಳ್ರಿ, ಯೇಸುವೇ ನಿನ್ನ ಕಾಪಾಡುವಿಕೆನ ನಾನು ತಿಳ್ಕೊಳ್ಳುವಂತೆ ನನ್ನ ಮನ ಕಣ್ಗಳನ್ನ ಪ್ರಕಾಶಗೊಳಿಸಪ್ಪ. ಆಮೆನ್. ಏನ್ ಹೇಳ್ರಿ? ಪ್ರಕಾಶಗೊಳಿಸ. ಹಲ್ಲೆಲೂಯ. ಆಮೆನ್. ಯಾಕೆ ಗೊತ್ತಾ? ಚೆನ್ನಾಗಿ ಗಮನಿಸ್ಬೇಕು. ನಾವು ಚೆನ್ನಾಗಿ ಗಮನಿಸ್ಬೇಕು. ಲೋ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಭೂಮಿಲಿ ಸ್ತೋತ್ರ ಚಿರಶಾಂತಿ ಹೊಂದವರು ಹೇರಾಳವಾಗಿದ್ದಾರೆ. ರೀಸನ್ನೇ ಇರಲ್ಲ, ಕಾರಣನೇ ಇರಲ್ಲ, ಆದ್ರೆ ಚಿರಶಾಂತಿ ಬೋರ್ಡ್ ಹಾಕ್ಸ್ಕೊಂಡಿರ್ತಾರೆ. ಆದ್ರೆ ನಮ್ಮ ಬಾಳಲ್ಲಿ ಅಲ್ವಾ ಹೆಂಗೆ? ತಾಳಲಾರದಷ್ಟು ಕಷ್ಟ ತಲೆ ಮೇಲೆ ಇದ್ದರು, ಏಳಲಾರದಷ್ಟು ಭಾರ ಎದೆ ತುಂಬ ಇದ್ದರು. ಹೆಂಗಿದ್ದೀವಿ? ಹೆಂಗಿದ್ದೀವಿ ಹೇಳ್ರಿ? ಹೆಂಗಿದ್ದೀವಿ? ನಾವ್ ಹೆಂಗಿದ್ದೀವಿ ಅಂತ ಕೇಳಿದೆ. ಹೆಂಗಿದ್ದೀವಿ? ಪ್ರಾಬ್ಲಮ್ಗಳು ಏರಾಳ, ಆದ್ರೂ ಹೆಂಗಿದ್ದೀವಿ? ಸಮಾಧಾನವಾಗಿದ್ದೀವ? ಯಾರೆಲ್ಲ ಸಮಾಧಾನವಾಗಿದ್ದೀರಿ ಸಮಸ್ಯೆಗಳ ಮಧ್ಯದಲ್ಲಿ? ಇದಕ್ಕೆ ಅರ್ಥನೇ ಇಮ್ಮಾನುವೇಲ್ ಜೊತೆ ಇದ್ದಾರೆ. ಏನ್ ಹೇಳ್ರಿ? ಇಮ್ಮಾನುವೇಲ್ ಜೊತೆಗಿದ್ದ ನಮಗೊಂದು ಧೈರ್ಯ ಏನಂತ ಅವ್ರು ನೋಡ್ಕೊಳ್ತಾರೆ. ಎಲ್ಲಪ್ಪ ವಾಕ್ಯನ ತೆಗೆದುಬಿಟ್ಟಿದ್ಯಾ? ಸ್ತೋತ್ರ. ಆಮೇಲೆ ಹಲ್ಲೆಲೂಯ. ಗಮನಿಸ್ರಿ, ಸ್ತೋತ್ರ. ವಾಕ್ಯ ಏನ್ ಹೇಳ್ತದೆ? ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯ. ಅವರಂತ ನಾನು ನಿನಗೆ ಸಹಾಯನೂ ಮಾಡ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿ ಕೊಡುತ್ತೇನೆ. ಹಲ್ಲೆಲೂಯ. ಈ ಬೆಳಗ್ಗೆ ನಮ್ಗೆ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಾನು ಧೈರ್ಯವಾಗಿ ಹೇಳ್ಬಲ್ಲೆ. ಏನಂತ ಗೊತ್ತಾ? ಅವರು ನಮ್ಮ ಕರ ಹಿಡಿದ್ರಿಂದಲೇ ಇನ್ನೂ ನಾವು ಹೆಂಗಿದ್ದೀವಿ? ಸಮಾಧಾನವಾಗಿದ್ದೇವೆ. ಈ ಸಮಾಧಾನ ನಮ್ಮ ಮುಂದಿಗಿದೆ ಅಂದ್ರೆ ದೇವರು ನಮ್ಮ ಮುಂದಿಗಿದ್ದಾರೆ ಅನ್ನೋದು ಪ್ರಧಾನವಾದ ಗುರುತು. ಆದ್ರೆ ಹೊರಗಿನ ಸಮಾಜದಲ್ಲಿ, ಹೊರಗಿನ ಜನಗಳ ನಡುವೆ ನೋಡ್ರಿ, ಅವರು ಏನೇನೋ ಮಾಡ್ತಾರೆ, ಸಮಾಧಾನ ಮಾತ್ರ ಇರಲ್ಲ ಅವರಿಗೆ. ಅನೇಕ ಪ್ರಯತ್ನ ಪಡ್ತಾರೆ, ಬಟ್ ಅವ್ರಿಗೇನಿರಲ್ಲ, ಸಮಾಧಾನ ಮಾತ್ರನೇ ಇರೋದಿಲ್ಲ. ಆದ್ರೆ ಆತನ ಮಕ್ಕಳಾದ ನಮಗೇನಿದೆ? ಒಂದು ಸಮಾಧಾನ ಇದೆ. ಆಮೆನ್, ಆಮೆನ್. ನೋಡ್ರಿ, ಸ್ತೋತ್ರ. ಈ ಹಾಡು ಬರೆದಾಗ ನನಗೆ ಪರಿಚಯ ಇರುವಂತ ಒಂದು ದೇವ ಮನುಷ್ಯ ಈ ಹಾಡನ್ನ ಬರೆದ್ರು. ಈ ಹಾಡು ಬರೆಯುವಾಗ
ಸ್ಥಳದಲ್ಲಿ ಅನೇಕ ತೊಂದರೆಗಳು ಏರ್ಪಟ್ಟು ಸಭೆನ ಸ್ಥಳಾಂತರ ಮಾಡಿಬಿಟ್ರು, ಅಂದರೆ ಖಾಲಿ ಮಾಡಿಸ್ಬಿಟ್ರು. ಏನು ಮಾಡಬೇಕು ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಆದರೆ ಆರಾಧನೆ, ಮೇ ಬಿ ಅವ್ರನ್ನ ಶನಿವಾರ ಓಡಿಸ್ಬಿಟ್ರು, ಆರಾಧನೆ ಮಾಡಿದ್ರೆ ಓಡಿಸ್ಬಿಟ್ರು. ನಾಳೆ ಬೆಳಿಗ್ಗೆ ಆರಾಧನೆಗೆ ಜನರು ಬರ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಅವತ್ತು ರಾತ್ರಿ, ಶನಿವಾರ ರಾತ್ರಿ ತನಗಿರುವಂಥ ಕೆಲ ಯೌವನಸ್ಥ ಮಕ್ಕಳನ್ನೆಲ್ಲ ಕರೆದ್ರು, ಬನ್ರಪ್ಪ ಬೆಳಗ್ಗೆ ಆರಾಧನೆ ಒಳಗಡೆ ನಾವು ಒಂದು ಸಭೆನ ಕಟ್ಟಬೇಕು. ಎಲ್ಲರೂ ಕೂಡಿ ಬಂದರು, ಹೋದರು. ಒಣಗರಿಗಳನ್ನೆಲ್ಲ ತಗೊಂಡು ಬಂದರು, ಸಣ್ಣ ಪುಟ್ಟ ಮರದ ಕೊಂಬೆಗಳನ್ನೆಲ್ಲ ಎತ್ಕೊಂಡು ಬಂದರು. ಒಂದು ರಾತ್ರಿಲಿ ಒಂದು ಆರಾಧನೆಗಾಗಿ ಒಂದು ಚಿಕ್ಕ ಗುಡಾರವನ್ನು ಅವರು ಏರ್ಪಡಿಸಿದರು. ಆ ಗುಡಾರನ ಏರ್ಪಡಿಸಬೇಕಾದ್ರೆ ಈ ಸಾಲುಗಳನ್ನ ಆಡ್ತಾ ಗುಡಾರನ ಕಟ್ಟಿದ್ರು. ಏನು ಗುಡಾರ? ದೇವರನ್ನ ಬೆಳಗ್ಗೆ ಬರುವ ಜನಗಳಿಗೆ ಆರಾಧನೆಗೆ ಸಿದ್ಧವಾಗಿರಬೇಕು. ಅದಕ್ಕೊಂದು ಸಣ್ಣ ಗುಡಾರ ಬೇಕು. ಅದನ್ನ ಗರಿಗಳಲ್ಲಿ ಕಟ್ಟುತ್ತಾ ಅವ್ರು ಹೇಳಿದ್ರು, ಏನಂತ ಗೊತ್ತಾ? ತಾಳಲಾರದಷ್ಟು ಕಷ್ಟ ತಲೆ ಮೇಲೆ ಇದ್ದರು, ಏಳಲಾರದಷ್ಟು ಭಾರ ಎದೆ ತುಂಬ ಇದ್ದರು. ತನ್ನ ಜೊತೆ ದೇವರ ಹೆಸರು ಹೇಳ್ಕೊಟ್ರು. ಹೇಳ್ರ ಎಲ್ಲರೂ ಹಲ್ಲೆಲೂಯಾ ಹಾಡಿರಿ, ಯೇಸು ರಾಜ ಅವರು ಓಡಿಸಲಿ, ಅವರ ಜೊತೆ ಇರ್ತಾರೆ. ಹಲ್ಲೆಲೂಯಾ. ಹಾಗೆ ಗೊತ್ತಾಯ್ತಾ ನಿಮಗೆ? ಇದು ಯಾಡಿನ ಒಂದು ಹಿನ್ನೆಲೆ, ಯಾಡಿನ ಒಂದು ಹಿನ್ನೆಲೆ. ಆ ಸ್ಥಿತಿಯ ಒಳಗಡೆ ಯಾಡನ ಬರೆದಂಥದ್ದು. ಆಮೆನ್. ಹಲ್ಲೆಲೂಯಾ. ಹೆಂಗಿದೆ? ದೇಹವೆಲ್ಲ ನೋವು ಬೇನೆ ತುಂಬಿಕೊಂಡು ಇದ್ದರು, ಇದ್ದ ಹಣಕಾಸು ಅಲ್ವಾ? ದೇಹವೆಲ್ಲ ನೋವು ಬೇನೆಯಿಂದ ತುಂಬಲ್ಪಟ್ಟರು, ಇದ್ದ ಹಣಕಾಸೆಲ್ಲ ಖರ್ಚಾಗಿ ಹೋದರು. ಏನ್ ಮಾಡ್ಬೇಕು? ಹಲ್ಲೆಲೂಯಾ ಹಾಡಿರಿ, ಉಲ್ಲಾಸ ಪಡಿರಿ, ಯೇಸು ರಾಜ. ಯಾರ ಜೊತೆಗೆ? ನಮ್ಮ ಜೊತೆಗೆ. ಎಷ್ಟು ಜನ ಹೇಳ್ತೀರಾ ಹಣ ಇದ್ರೆ ನನ್ನ ಸರ್ವೈವಲ್, ಅಂದ್ರೆ ಹಣ ಇದ್ರೆ ನನ್ನ ಜೀವನ ಸಾಕ್ಬಿಡ್ತದೆ ಅನ್ನೋ ಜನ ಇದ್ದೀರಿ? ಗೊತ್ತಾ ನಿಮಗೆ? ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಯೇಸು ಜೊತೆ ಇದ್ರೆ ಜೀವನ ಸಾಕ್ಬಿಡ್ತದೆ. ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ಪಾಸ್ಟ್ ಅಂತೀರಾ? ಹಂಗಲ್ಲ. ನಾನು ಕರೆಯಲ್ಪಟ್ಟ ಮೊದಲನೇ ದಿನನೇ ಖಾಲಿ ಆದವನು. ಏನ್ ಹೇಳ್ರಿ? ಕರೆಯಲ್ಪಟ್ಟ ಮೊದಲನೇ ದಿನನೇ ಖಾಲಿ ಆದವನು. ನಾನು ಅವಾಗ ಖಾಲಿ ಆದಾಗ ಒಂದು ಹಾಡು ಆಡ್ತಾ ಇದ್ದೆ ಯಾವಾಗ್ಲೂ. ಖಾಲಿಯಾದ ಪಾತ್ರೆಯನ್ನು ತುಂಬಿಸುವವನು ನೀನಲ್ಲವೇ, ಖಾಲಿಯಾದ ಪಾತ್ರೆಯನ್ನು ತುಂಬಿಸುವವನು ನೀನಲ್ಲವೇ. ಈ ಸಾಲನ್ನ ಒಂದು ಎಷ್ಟು ಸಲ ಹೇಳಿದ್ದೀನಿ ಅಂತ ಹೇಳಕ್ಕಾಗಲ್ಲ, ಬಟ್ ಸುಮ್ಮನೆ ನಿಮಗೋಸ್ಕರ ಸುಮ್ಮನೆ ಜನರಲ್ ಆಗಿ ಹೇಳ್ತೀನಿ. ಒಂದು 10,000 ಕೋಟಿಗಿಂತ ಜಾಸ್ತಿ ಹೇಳ್ಬಿಟ್ಟಿದ್ದೀನಿ ಈ ಪದ ಮಾತ್ರ. ಯಾಕೆ ಹೇಳ್ರಿ? ನಮ್ಮ ದೇವರು ಖಾಲಿಯಾದದನ್ನೆಲ್ಲ ತುಂಬಿಸೋ ದೇವರು. ಆಮೆನ್. ಹಲ್ಲೆಲೂಯಾ. ಆಮೆನ್ ಅಲ್ವಾ? ಕತ್ತಲೆಯ ಬಾಳಿಗೆ ಬೆಳಕು ನೀಡುವ ನೀನಲ್ಲವೇ, ಕತ್ತಲೆಯ ಬಾಳಿಗೆ ಬೆಳಕು ನೀಡುವ ನೀನಲ್ಲವೇ. ಆಮೆನ್. ಹಲ್ಲೆಲೂಯಾ. ಈ ಸಾಲನ್ನು ಅಧಿಕ ಆಡ್ತಾನೆ ಇರ್ತದೆ. ಯಾವಾಗ ಗೊತ್ತಾ? ಖಾಲಿ ಆದಾಗ. ಆಮೆನ್. ಆಮೆನ್. ಸ್ತೋತ್ರ. ಆಮೇಲೆ ಗಮನಿಸ್ರಿ, ಏನಂತ 2ನೇ 3ನೇ ಸಾಲು ನೋಡ್ರಿ. ಇದು ಅದ್ಭುತವಾದ ಸಾಲು. ನಿಮ್ಗೆ ಯಾರಿಗೂ ಮ್ಯಾಚ್ ಆಗಲ್ಲ, ನನಗೆ ಮಾತ್ರ ಮ್ಯಾಚ್ ಆಯ್ತದೆ. ಯಾಕೆ ಹೇಳ್ರಿ? ಅದು ಕರೆಕ್ಟ್ ಆಗಿ ನನಗೆ ಸಂಬಂಧಪಟ್ಟಂಗೆ ಬರ್ದವ್ರೆ, ಅದಕ್ಕಾಗಿ ಸ್ತೋತ್ರ. ಏನ್ ಸಾಲ ಅದು? ಇಲ್ಲಿದೆ. ವಿದ್ಯಾ ಬುದ್ಧಿ ತಲೆಗೆ ಅಂಟಾದೆ ಹೋದರು, ಪೆದ್ದನೆಂದು ಎಲ್ಲ ನಿನ್ನ ಹೀನಮಾನ ಗೈದರು. ನಿನಗೂ ಮ್ಯಾಚ್ ಆಯ್ತದೆ ಕಣ. ಒಳ್ಳೆ ಸಾಲ, ಬಿಡ್ಬೇಡ ಕಣ. ಇದನ್ನ ಜೀವನ ಪರ್ಯಂತ ಇಟ್ಕೊಳ್ಳೋ, ನಾಳೆ ಸಾಕ್ಷಿಗೆ ಬೇಕಾಯ್ತದೆ. ಸ್ತೋತ್ರ. ಹಲ್ಲೆಲೂಯಾ. ಆಮೆನ್. ಹೆಂಗೆ? ವಿದ್ಯಾ ಬುದ್ಧಿ ತಲೆಗೆ ಅಂಟಾದೆ ಹೋದರು, ಪೆದ್ದನೆಂದು ಎಲ್ಲ ನನ್ನ ಹೀನಮಾನ ಗೈದರು. ಏನ್ ಮಾಡ್ರಿ? ಹಲ್ಲೆಲೂಯಾ ಹಾಡಿರಿ, ಉಲ್ಲಾಸ
ದೊಡ್ಡ ಭಾಗ್ಯ ದೇವರೇ. ಅವರು ನೋಡಿ ಹೇಳುವ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేసಯ್ಯ, ಇನ್ನು ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು యేಸಯ್ಯ, ಇನ್ನು ಹೆಚ್ಚಾಗಿ
ಅಗತ್ಯವೆಲ್ಲ ನೀನೇ ರಕ್ಷಕನೇ ಯೇಸಯ್ಯ ಆಸೆಯೆಲ್ಲ ನೀತಾನೇ ರಕ್ಷಕನೇ ಯೇಸಯ್ಯ ಆಸೆಯೆಲ್ಲ ನೀತಾನೇ ರಕ್ಷಕನೇ ಯೇಸಯ್ಯ ಆಸೆಯೆಲ್ಲ ಆತನ ನೋಡಿ ಹೇಳುವಪ್ಪ ರಕ್ಷಕನೇ ಯೇಸಯ್ಯ ಆಸೆಯೆಲ್ಲ ನನ್ ಜೀವಮಾನವೆಲ್ಲ ದುಡಿಯುವೆ ನಿನಗಾಗಿಯೇ ನನ್ ಜೀವಮಾನವೆಲ್ಲ ದುಡಿಯುವೆ ನಿನಗಾಗಿಯೇ ಕರೆದಿರುವೆ ನಿನ್ನ ಸೇವೆಗೆ ನನ್ನ ಕರೆದಿರುವೆ ನಿನ್ನ ಸೇವೆಗೆ ಅದನ್ನು ನಾ ಮರೆಯುವೆನೆ ಅದನ್ನು ನಾ ಮರೆಯುವೆನೆ ಯಜಮಾನನೇ ಯಜಮಾನನೇ ನನ್ನ ಯೇಸು ರಾಜನೇ ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ ನಿಶ್ಚಿತ ಮಾಡುವುದಂತೆ ನನ್ನ ಆಸೆಯೆಲ್ಲ ಆಕಾಂಕ್ಷೆಯೆಲ್ಲ
ಅಂತ್ಯಕಾಲದ ಈ ದಿನಮಾನಗಳಲ್ಲಿ ಲೋಕವನ್ನೋ ಲೋಕದವುಗಳನ್ನು ಪ್ರೀತಿಸದೆ ಯೇಸುವನ್ನೇ ದೃಷ್ಟಿಸಿದವರಾಗಿ ನನ್ನ ಆಸೆಯೆಲ್ಲ ನೀನೇ ಸ್ವಾಮಿ, ನಿನಗಿಂತ ಮೇಲಾಗಿರುವಂಥದ್ದು ನನ್ನ ಬಾಳ ಒಳಗಡೆ ಯಾವುದೂ ಇಲ್ಲ ದೇವರೇ. ನಾನು ನಿನ್ನನ್ನ ಹೃದಯದ ಆಳಗಳಿಂದ ಪ್ರೀತಿಸುತ್ತೇನಪ್ಪ. ಕರ್ತನ ಪಾದಗಳಲ್ಲಿ ಇದನ್ನು ಅರಿಕೆ ಮಾಡಲು ನಮ್ಮ ಮನಸ್ಸು ಒಂದು ವೇಳೆ ಸಿದ್ಧವಾಗಿರೋದಾದರೆ ಅದು ಎಷ್ಟೋ ಭಾಗ್ಯದಾಯಕ, ಅದು ಎಷ್ಟೋ ಭಾಗ್ಯದಾಯಕ. ಈ ಕೃಪೆಯ ಮುಂಜಾನೆ ಅವರನ್ನು ನೋಡಿ ಹೇಳುವ, ಈ ಭೂಮಿಯಲ್ಲಿ ನನಗಿರುವ ಒಂದೇ ಒಂದು ಆಸೆ, ಅದು ನೀನು ಮಾತ್ರ ಸ್ವಾಮಿ, ನೀನು ಮಾತ್ರ ದೇವರೇ. ಕರ್ತನ ವಾಕ್ಯವಿಡುತ್ತದೆ, ಯೆಹೋವನಾದ ನಾನೇ ಅವರಿಗೆ ಚಿನ್ನವು ಬೆಳ್ಳಿಯೂ ಆಗಿದ್ದೇನೆಂದು. ಕರ್ತನ ವಾಕ್ಯವಿಡುತ್ತದೆ, ನಾನು ಅವರಿಗೆ ಬೆಳ್ಳಿಯ ರಾಶಿಯಂತೆ ಇರುವೆನೆಂದು. ಈ ಬೆಳಗ್ಗೆ ಕರ್ತನ ನೋಡಿ ಹೇಳಲಿಕ್ಕೆ ಸಾಧ್ಯನಪ್ಪ. ಈ ಲೋಕದ ಸಂಪತ್ತಿಗಿಂತಲೂ ನೀ ನನಗೆ ಮೇಲಾದವನು, ಈ ಲೋಕದ ಐಶ್ವರ್ಯಕ್ಕಿಂತಲೂ ನೀನು ನನಗೆ ಬಹು ಹೆಚ್ಚಿನ ಪಾಲು. ದಾವೀದನು ಪರಲೋಕ ತಂದೆಯನ್ನ ನೋಡಿ ಹೇಳಿದರು, ನನ್ನ ಪಾಲು ನನ್ನ ಪಾನವು ನೀನೇ ಎಂಬುದಾಗಿ. ಈ ಬೆಳಗ್ಗೆ ಕರ್ತನ ನೋಡಿ ಹೇಳ್ರಿ, ನನ್ನ ಪಾಲು ನೀನು ಸ್ವಾಮಿ, ನನ್ನ ಪಾನವು ನೀನೇ ಯೇಸುವೇ, ನೀನೇ ನನ್ನ ಸ್ವಾಸ್ಥ್ಯವೂಪ. ನನಗೆ ದೊರೆತ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ಯೆಹೋವನೇ ನೀನೇ ಎಂದು ದೇವರ ವಾಕ್ಯ ಹೇಳುತ್ತದೆ. ಥ್ಯಾಂಕ್ ಯು ಅಪ್ಪ. ಅವರನ್ನು ನೋಡಿ ಹೇಳ್ರಿ, ನನ್ನ ಪಾಲು ನೀನು ಸ್ವಾಮಿ, ನನ್ನ ಪಾನವೂ ನೀನೇ ಅಪ್ಪ. ಕರ್ತನ ನೋಡಿ ಆಮೇಲೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ರಾಜ. ಅವರನ್ನು ನೋಡಿ ಹೇಳುವ, ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಹೃದಯದ ದೀಪವೇ, ಕರುಣೆಯ ಶಿಖರವೇ, ಹೃದಯದ ದೀಪವೇ. ನಿಮ್ಮ ಸ್ವರವೆತ್ತಿ ಹೇಳುವ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ. ಹೇಳುವ, ಕರುಣೆಯ ಶಿಖರವೇ, ಕರುಣೆಯ ಶಿಖರವೇ. ಬೇರೇನು
ಮನುಷ್ಯನಂತೆ ನಾನು ಬಾಳೋದಿಲ್ಲ ದೇವರೇ. ನಾನು ಪ್ರಾಪಂಚಿಕನ ಹಾಗೆ ಬಾಳೋದಿಲ್ಲ ದೇವರೇ. ನಾನು ನೂತನ ಮನಸ್ಸನ್ನು ಹೊಂದಿ ನಿನಗಾಗಿ ನಾನು ಬಾಳುತ್ತೇನೆ. ನನ್ನ ಮೇಲೆ ಇನ್ನೂ ದಯವಾಗಿರು, ಇನ್ನೂ ಕರುಣೆಯಾಗಿರು, ಇನ್ನೂ ನನ್ನನ್ನು ನಿನ್ನ ಚಿತ್ತಕ್ಕನುಗುಣವಾಗಿ ರೂಪಾಂತರ ಮಾಡು ಸ್ವಾಮಿ. ಇನ್ನೂ ನನ್ನನ್ನು ರೂಪಾಂತರಗೊಳಿಸಿರಿ. ಪರಲೋಕ ತಂದೆನ ನೋಡಿ ಕೇಳ್ರಿ, ನಾನು ನಿನ್ನ ಚಿತ್ತಕ್ಕನುಗುಣವಾಗಿ ಬಾಳಬೇಕಪ್ಪ. ನಿನ್ನ ಇಷ್ಟಕ್ಕನುಗುಣವಾಗಿ ನಾನು ಬಾಳಬೇಕು. ನಾನು ನನ್ನ ಇಷ್ಟದ ಪ್ರಕಾರ, ನನ್ನ ಆಸೆಗಳ ಪ್ರಕಾರ ದೇವರೇ, ನನ್ನ ಸ್ವಇಚ್ಛೆಯ ರೀತಿಯಲ್ಲಿ ನಾನು ಬಾಳದೆ ಅಪ್ಪ, ನನಗಾಗಿ ರಕ್ತವನ್ನು ಸುರಿಸಿ ನನ್ನನ್ನು ಭೂಮಿಯಲ್ಲಿ ನಿನಗಾಗಿ ಕೊಂಡುಕೊಂಡಿದ್ದಿ. ನಾನು ನಿನ್ನ ಸೊತ್ತಾಗಿದ್ದೇನೆ. ನಾನು ನಿನಗೆ ಸ್ವಂತ ದೇವರೇ. ನಾನು ನಿನ್ನ ಇಷ್ಟಕ್ಕನುಸಾರವಾಗಿ ಬಾಳಲು ಇನ್ನೂ ನೀನು ನನಗೆ ಅಪ್ಪ ದಯೆಯನ್ನು ಅನುಗ್ರಹ ಮಾಡು. ನಿನ್ನ ದಯೆ ನನಗಿನ್ನೂ ಅಧಿಕವಾಗಿ ಬೇಕು ಅನ್ನೋರು ಕರಗಳನ್ನೆತ್ತಿ ಅವರು ನೋಡಿ ಹೇಳ್ರಿ, ನೂತನ ಮನಸ್ಸನ್ನು ಹೊಂದಿ ನಿನ್ನ ಚಿತ್ತ ಅರಿತು ಬಾಳಬೇಕು. ನೂತನ ಮನಸ್ಸನ್ನು ಹೊಂದಿ ನಿನ್ನ ಚಿತ್ತ ಅರಿತು ಬಾಳಬೇಕು. ಅರ್ಪಿಸುವೆ ಕರ್ತನೇ ನೆಲೆಸಯ್ಯ ನಿರಂತರವೂ. ಅರ್ಪಿಸುವೆ ಕರ್ತನೇ ನೆಲೆಸಯ್ಯ ನಿರಂತರವೂ. ನಿನ್ನ ಆಸೆ ಬಯಕೆಯು ನನಗಾಗಲಿ, ನಿನ್ನ ಮೇಲೆ ಪ್ರೀತಿಯು ಹೆಚ್ಚಾಗಲಿ. ಯಾರು ಹೇಳ್ತೀರಿ ಇದನ್ನ? ಯಾರು ಹೇಳ್ತೀರಿ ಇದನ್ನ? ಸ್ವಾಮಿಯ ಹೃದಯದ ಆಸೆ, ನನ್ನ ಹೃದಯದ ಆಸೆ ಆಗಲಿ ಅಂತ ಹೇಳಿ ಹೆಚ್ಚಾಗಲಿ. ಗಮನಿಸಿ, ಇದೊಂದೇ ಒಂದು ಸಾಲು ಮಾತ್ರ ಕರ್ತನ ನೋಡಿ ಹೇಳ್ರಿ, ಯೇಸಪ್ಪ, ನನ್ನ ಹೃದಯದ ಆಸೆಗಳೇನಾಗಿದ್ದರು ಅದೆಲ್ಲದಕ್ಕಿಂತ ನಿನ್ನ ಆಸೆ ಮಾತ್ರ ನನ್ನ ಹೃದಯ ಬಯಕೆಯಾಗಿ ಮಾರ್ಪಡಿಸು. ನನಗಿರುವ ಆಸೆಗಳೆಲ್ಲ ದೇವನೇ ಶಿಲುಬೆಯ ಮೇಲೆ ನಾನು ಅವುಗಳನ್ನು ಅರ್ಪಿಸುತ್ತೇನೆಯ. ನನ್ನ ಹೃದಯ ತವಕವೆಲ್ಲ ನೀನಾಗಬೇಕಪ್ಪ. ನನ್ನ ಹೃದಯ ಬಡಿತವೆಲ್ಲ ನೀನಾಗಬೇಕು ಸ್ವಾಮಿ. ನನ್ನ ಹೃದಯದ ಒಂದೊಂದು ಬಡಿತವೂ ಕೂಡ ನಿನ್ನ ಆಸೆಗಳನ್ನು ನಾನು ನೆರವೇರಿಸುವಂತ ಒಬ್ಬ ಮನುಷ್ಯನಾಗುವಂತೆ ನನ್ನ ದೇವರೇ, ಈ ಕೃಪೆಯ ಬೆಳಗ್ಗೆ ನಿನ್ನ ಪಾದದಲ್ಲಿ ನನ್ನನ್ನೇ ನಾನು ಸಜೀವ ಯಜ್ಞವಾಗಿ ಒಂದು ಬಲಿಯಾಗಿ ಅರ್ಪಿಸುವುದಕ್ಕೆ ಬಂದಿದ್ದೇನಪ್ಪ. ನನ್ನ ಆಸೆಗಳ ನಿಮಿತ್ತವಾಗಿ ನಾನು ಒಡೆಯಲ್ಪಡುತ್ತಿದ್ದೇನಯ್ಯ. ನನ್ನ ಆಸೆಗಳ ನಿಮಿತ್ತವಾಗಿ ನಾನು ಕುಗ್ಗಿಸಲ್ಪಡುತ್ತಿದ್ದೇನಪ್ಪ. ನನ್ನ ಆಸೆಗಳ ನಿಮಿತ್ತವಾಗಿ ನಾನು ಎಷ್ಟೊಂದು ವೇದನೆ ಒಳಗಡೆ ಇದ್ದೇನೆ ಸ್ವಾಮಿ. ನಾನು ಆಸೆ ಪಟ್ಟ ಕಾರ್ಯಗಳ ನಿಮಿತ್ತವಾಗಿದೆ ನಾನಿವತ್ತು ಕಣ್ಣೀರಿನಿಂದ ಬಳಲುತ್ತಿದ್ದೇನಪ್ಪ. ನನ್ನ ಆಸೆಗಳನ್ನೆಲ್ಲ ನಿನ್ನ ಪಾದದಲ್ಲಿ ಇಡುತ್ತಿದ್ದೇನಯ್ಯ. ನನ್ನ ಆಸೆಗಳನ್ನು ನಿನ್ನ ಪಾದದಲ್ಲಿ ಅರಿಕೆ ಮಾಡುತ್ತಿದ್ದೇನಪ್ಪ. ಯೇಸಯ್ಯ, ನನ್ನ ಆಸೆಗಳಿಗಿಂತ ನಿನ್ನ ಆಸೆಗಳು ಮೇಲಾದವುಗಳು ಸ್ವಾಮಿ. ನನ್ನ ಬಾಳ ಒಳಗಡೆ ನಿನ್ನ ಆಸೆಗಳನ್ನು ನೆರವೇರಿಸು ಅಂತ ಹೇಳಿ
ತಂದೆಯ ಸನ್ಮುಖದಲ್ಲಿ ಕೇಳ್ರಿ, ದೇವಾದಿ ದೇವರ ಸನ್ನಿಧಾನದಲ್ಲಿ ಕೇಳ್ರಿ. ಪರಲೋಕದ ವಾಕ್ಯ ಹೇಳುತ್ತದೆ, ನನಗೆ ಈಶಾಯನ ಮಗನು ದೊರೆತನು, ಅವನು ನನ್ನ ಇಷ್ಟಗಳನ್ನೆಲ್ಲ ನೆರವೇರಿಸುವವನಾಗಿದ್ದಾನೆಂದು. ಕರ್ತನು ದಾವೀದನನ್ನ ನೋಡಿ ನನ್ನ ಆಸೆಗಳನ್ನೆಲ್ಲ ನೆರವೇರಿಸುವವನು ನನಗೆ ದೊರೆತಾನು ಎಂದು ಹೇಳಿದ ಮಾತಿನ ಪ್ರಕಾರ ಈ ಬೆಳಗ್ಗೆ ನಾವು ಹೇಳುವ, ಯೇಸುವೇ ನನ್ನನ್ನು ಕೂಡ ನೋಡಿ ಸ್ವಾಮಿ, ನನ್ನ ಮೇಲೂ ದೃಷ್ಟಿಯನ್ನ ಇಟ್ಟು ದೇವರೇ ನಿನ್ನ ಆಸೆಗಳೆಲ್ಲ ನೆರವೇರಿಸತಕ್ಕವನೆಂಬುದಾಗಿ. ಸ್ತೋತ್ರ ರಾಜ. ಕರ್ತನೇ, ಆಸೆಗಳನ್ನು ನೆರವೇರಿಸುವವನಾಗಿ ನಾನು ಬಾಳಬೇಕು ಸ್ವಾಮಿ. ಈ ಮುಂಜಾನೆ ಥ್ಯಾಂಕ್ ಯು ಲಾರ್ಡ್. ದೇವರ ಬಳಿಯಲ್ಲಿ ಅರಿಕೆ ಮಾಡುವ ಮನುಷ್ಯನು ಭಾಗ್ಯವಂತನು, ಭಾಗ್ಯವಂತನು, ಭಾಗ್ಯವಂತನು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಆಸೆ ಬಯಕೆಯು ನನಗಾಗಲಿ, ನಿನ್ಮೇಲೆ ಪ್ರೀತಿಯು ಹೆಚ್ಚಾಗಲಿ. ನಿನ್ನ ಆಸೆ ಬಯಕೆಯು ನನಗಾಗಲಿ, ನಿನ್ಮೇಲೆ ಪ್ರೀತಿಯು ಹೆಚ್ಚಾಗಲಿ. ಉನ್ನತ ಸೇವೆ ಮಾಡಬೇಕು, ನನ್ನ ಜೀವ ಇರುವವರೆಗೂ. ಉನ್ನತ ಸೇವೆ ಮಾಡಬೇಕು, ನನ್ನ ಜೀವ ಇರುವವರೆಗೂ. ಉನ್ನತ ಸೇವೆ ಮಾಡಬೇಕು,
ದೇವರ ಪಾದಗಳಲ್ಲಿ ನಾವಿರುವ ಸ್ಥಳಗಳಲ್ಲಾಗೆ ಪರಿಶುದ್ಧವುಳ್ಳ ವಾಕ್ಯಗಳ ಕಡೆಗೆ ನಮ್ಮನ್ನು ತಿರುಗಿಸಿಕೊಳ್ಳುವ ಕೀರ್ತನೆಗಳು 50ನೇ ಕೀರ್ತನೆ. ವಾಕ್ಯ ಪ್ರತಿವಾಕ್ಯವಾಗಿ ನಾವು ಧ್ಯಾನಿಸಿಕೊಳ್ಳುವ ಮೊದಲನೇ ವಾಕ್ಯ ಭಾಗವನ್ನು ಕೀರ್ತನೆಗಳು 50 ಮೊದಲನೇ ವಾಕ್ಯ ಭಾಗವನ್ನು ನಮ್ಮದಲ್ಲಿ ಸೋದರ ದೇವರಾಜ್ ಓದ್ತಾರೆ. ಎರಡನೇ ವಾಕ್ಯ ಭಾಗವನ್ನು ನಾವು ಸಭೆಯಾಗಿ ಧ್ಯಾನಿಸಿಕೊಳ್ಳೋಣ. ವಾಕ್ಯ ಪ್ರತಿವಾಕ್ಯವಾಗಿ ಯಾರೆಲ್ಲ ಸತ್ಯವೇದ ಉಳ್ಳವರಾಗಿದ್ದೀರೋ ದಯಮಾಡಿ ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ಕೀರ್ತನೆ 50ರ ಕಡೆಗೆ ನೀವು ತಿರುಗಿಸಿಕೊಳ್ಳತಕ್ಕದ್ದು. ಕೀರ್ತನೆ 50 ಸ್ಯಾಮ್ಸ್ 50 ಮೊದಲನೇ ವಾಕ್ಯ. ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂ ನಿವಾಸಿಗಳೆಲ್ಲರನ್ನೂ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರೆಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲ್ಯರೇ, ದೇವರಾದ ನಾನೇ ನಿಮ್ಮ ದೇವರು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಾಗಿಲ್ಲ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಓತಗಳ ರಕ್ತವನ್ನು ಕುಡಿಯುವುದು ಉಂಟೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ನೀವು ನನ್ನ ಸುಶಿಕ್ಷಣವನ್ನು ಹಾಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದರಿಂದ ದೇವರು ನಮ್ಮಂಥವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನೂ ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ಕಡೆ ವಚನ ಎಲ್ಲರೂ ಸೇರಿ ಓದೋಣ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೇನ್, ಆಮೇನ್. ಹಾಗೆ ನಾವು ಕಾಣಿಕೆ ಹಾಡನ್ನು ಹಾಡಬೇಕಾದ್ರೆ ನಾವು ತಂದಿರುವಂಥ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. நன்றி பலி பீடம் கட்டுவோ, நல்ல தெய்வம் நன்மை செய்தார். நன்றி பலி பீடம் கட்டுவோ, நல்ல தெய்வம் நன்மை செய்தார். செய்த நன்மை ஆயிரங்கள் சொல்லி சொல்லி பாடுவேன்.
ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ನಿತ್ಯನಾದ ತಂದೆಯೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಯೇಸುವೇ ನಮ್ಮ ರಕ್ಷಕನಾದ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ನಮ್ಮ ಒಡೆಯನು ಇನಿಯನಾದ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಮುಂಚಾನೆ ವೇಳೆಯಿಂದ ಕರ್ತನೆ ಇಲ್ಲಿಯವರೆಗೂ ನಿನ್ನ ಮಕ್ಕಳನ್ನು ನಿನ್ನ ರಕ್ತ ಕೋಟೆಯಲ್ಲಿ ಮುಚ್ಚಿ ಮರೆ ಮಾಡಿಕೊಂಡು ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳನ್ನು ಬರಮಾಡಿ ಕರ್ತನೆ, ನಿನ್ನ ಮಕ್ಕಳ ಸಂಗಡ ಕರ್ತನೆ ಎಣೆದು ಕರ್ತನೆ, ಇಲ್ಲಿಯವರೆಗೂ ನಿನ್ನ ಮಕ್ಕಳನ್ನು ಪರಾಂಬರಿಸಿ ಬಲಪಡಿಸಿದ ಕೃಪೆಗಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ, ಈ ವೇಳೆಯಲ್ಲೂ ಸ್ವಾಮಿ ಮಹಿಮೆಯಾಗಿ ನೀನು ಆಲಯವನ್ನು ಕರ್ತನೆ ಆವರಿಸಿಕೊಂಡಿರುವ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನಿನ್ನ ದಿವ್ಯ ಕರಗಳ ಕರ್ತನೆ ನಿನ್ನ ಮಕ್ಕಳನ್ನು ಸ್ವಾಮಿ ಸಪ್ಪ, ಹೌದು ಕರ್ತನೆ ಸಪ್ಪ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಈ ವೇಳೆಯಲ್ಲೂ ಸಹ ಸ್ವಾಮಿ ನಿನ್ನ ಮಕ್ಕಳಾದ ನಾವುಗಳು ಕರ್ತನೆ ನಿನ್ನ ಸನ್ನಿಧಾನಕ್ಕಾಗಿ ಕರ್ತನೆ, ನಿನ್ನ ರಾಜ್ಯ ನೀತಿಗಾಗಿ ಕರ್ತನೆ ತಂದಿರುವಂತ ಈ ಕಾಣಿಕೆಗಳನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇವೆ ಕರ್ತನೆ. ನೀನು ಅಂಗೀಕರಿಸಿಕೊಂಡು ಸ್ವಾಮಿ ಒಬ್ಬೊಬ್ಬರನ್ನು ಕರ್ತನೆ ಸಪ್ಪ ನೀನು ಆಶೀರ್ವದಿಸಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಿನ್ನ ಮಕ್ಕಳ ಕಾಣಿಕೆಗಳ ಕರ್ತನೆ ಅದು ಎಬೇಲನಂತೆ ಕರ್ತನೆ ನೀನು ಅಂಗೀಕರಿಸಿಕೊಳ್ಳಬೇಕಾಗಿ ಬೇಡುತ್ತೇನಪ್ಪ. ಒಂದು ವಿಧವೆಯು ಬಿತ್ತಿದ ಕಾಣಿಕೆ ಅಂತ ಕರ್ತನೆ, ಈ ಕಾಣಿಕೆಗಳನ್ನು ಅಂಗೀಕರಿಸಿಕೊಂಡು ಕರ್ತನೆ ಎಸಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅಪ್ಪ, ನಿನ್ನ ಮಕ್ಕಳನ್ನು ಇನ್ನಷ್ಟು ಬಲಪಡಿಸಬೇಕಾಗಿ ಬೇಡುತ್ತೇನಪ್ಪ. ಹೌದು ಕರ್ತನೆ, ಕೊಡಿರಿ ನಿಮಗೂ ಕೊಡಲ್ಪಡುವುದು, ಅಳೆದು ಜಡೆದು ತುಂಬಿ ಹೊರಸೂಸುವ ಹಾಗೆ ನಿಮ್ಮ ಮಡಿಲಲ್ಲಿ ಹಾಕುವರು ಎಂದು ಕರ್ತನೆ ನಿನ್ನ ವಾಕ್ಯವು ಹೇಳುವ ಪ್ರಕಾರ ಕರ್ತನೆ ನೀನು ಒಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳ ಕರ್ತನೆ ಎಸಪ್ಪ ಜೀವಿತವು ಇದರ ನಿಮಿತ್ತವಾಗಿ ಕರ್ತನೆ ಒಂದು ಸಮಾಧಾನ ಹೊಂದಲಿ ಕರ್ತನೆ, ಒಂದು ಸಮೃದ್ಧಿ ಹೊಂದಲಿ ಕರ್ತನೆ. ಕುಟುಂಬದ ಎಲ್ಲ ಪಾಡುಗಳು ಯೇಸುವಿನ ನಾಮದಲ್ಲಿ ಅಳಿಯಲಪ್ಪ. ಹೌದು ಕರ್ತನೆ, ಎಲ್ಲ ಹಣದ ಕೊರತೆಗಳು ನೀಗಲಿ, ನಿನ್ನ ಮಕ್ಕಳು ಕೈ ಹಚ್ಚುವ ಎಲ್ಲ ಕೆಲಸ ಕಾರ್ಯಗಳು ಕರ್ತನೆ ಅವು ಸಫಲ ಕಾಣುವಂತೆ ಕರ್ತನೆ ನೀನು ಆಶೀರ್ವದಿಸು ಕರ್ತನೆ. ಹೌದು ಕರ್ತನೆ, ನಿನ್ನ ವಾಕ್ಯವು ಹೇಳುವ ಪ್ರಕಾರ ಯೆಹೋವನು ಅವರ ಸಂಗಡ ಬಿದ್ದದರಿಂದ ಅವರು ದಿನೇ ದಿನೇ ಹೆಚ್ಚುತ್ತಾ ಬಂದರು ಎಂದು ಕರ್ತನೆ ನಿನ್ನ ವಾಕ್ಯವು ಹೇಳುವ ಹಾಗೆ ಕರ್ತನೆ ನಿನ್ನ ಮಕ್ಕಳನ್ನು ಪರಾಂಬರಿಸಿ ಬಲಪಡಿಸು ಕರ್ತನೆ. ಮುಂದಿನ ದಿನಗಳಲ್ಲಿ ಕರ್ತನೆ ನಿನ್ನ ರಾಜ್ಯ ನೀತಿಗಾಗಿ ಕರ್ತನೆ ಇನ್ನು ಅಧಿಕವಾಗಿ ಬಿತ್ತತಕ್ಕಂತೆ ಕರ್ತನೆ ನಿನ್ನ ಮಕ್ಕಳನ್ನು ಬಲಪಡಿಸು ಸ್ವಾಮಿ, ನಿನ್ನ ಮಕ್ಕಳನ್ನು ಬಲಪಡಿಸು ಸ್ವಾಮಿ. ನೀವು ಹಾಗೆ ಮಾಡುತ್ತೀರಾ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಹೌದು ಕರ್ತನೆ, ನಿಮಗೆ ಸ್ತೋತ್ರಪ್ಪ. ಮುಂದಿನ ಕರ್ತನೆ ಸಪ್ಪ ಆರಾಧನೆಯ ಒಂದೊಂದು ಕ್ರಮಗಳನ್ನು ಕರ್ತನೆ ಒಂದೊಂದು ಭಾಗಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ. ಆದಿಯು ಅಂತ್ಯವೂ ಆಗಿರುವ ಆತನು, ಮೊದಲನೆಯವನು ಕೊನೆಯವನು ಆಗಿರುವ ಆತನು ಕರ್ತನೆ ನಿನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಕರ್ತನೆ ನೀನು ಆಳ್ವಿಕೆ ಮಾಡಿ ನಡೆಸಬೇಕಾಗಿ ಬೇಡುತ್ತೇನಪ್ಪ. ಮುಂದಿನ ಸಂದೇಶದ ಭಾಗವನ್ನು ಕರ್ತನೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇನೆ ಕರ್ತನೆ. ನೀನು ಈಗಾಗಲೇ ಸಿದ್ಧಪಡಿಸಿ ಕರೆ ತಂದಿರುವ ಕರ್ತನೆ ನಿನ್ನ ಅಭಿಷಕ್ತರ ಮುಖಾಂತರವಾಗಿ ಕರ್ತನೆ ನಿನ್ನ ಮಕ್ಕಳ ಸಂಗಡ ನೀನು ನೇರವಾಗಿ ಮಾತಾಡಬೇಕಾಗಿ ಬೇಡುತ್ತೇವೆ. ನೀವು ಹಾಗೆ ಮಾಡುವಿರಿ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಸಕಲ ಘನಮಾನ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸುತ್ತಾ ಒಬ್ಬನೇ ಒಡೆಯನು ರಕ್ಷಕನು ಕರ್ತನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್. ಕರಗಳ ತಟ್ಟಿ ದೇವಾದಿ ದೇವರ ಸಮ್ಮುಖದಲ್ಲಿ ಈ ಬೆಳಗ್ಗೆ ನಾವೆಲ್ಲ ಹಾಗೇ ಕುಳಿತುಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಕರ್ತನು ಒಳ್ಳೆಯವರು. ಆಮೇನ್ ಆಮೇನ್. ಹಾಲೆಲೂಯಾ. ಸರಿ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ಗಮನಿಸಿರಿ, ಯಥಾ ಪ್ರಕಾರವಾಗಿ ನಮಗೆ ದೇವರ ಕೃಪೆಯಿಂದ ಸ್ತೋತ್ರ ಈ ವೀಕ್ ಡೇಸ್ಗಳಲ್ಲಿ ಪ್ರಾರ್ಥನೆ ನಮಗೆ ಯಥಾ ಪ್ರಕಾರ ಮುಂದುವರಿತದೆ. ಸ್ಪೆಷಲ್ಲಾಗಿ ನಾವು ಈ ದಿನಗಳಲ್ಲಿ ಪ್ರಕಟಣೆ ಪುಸ್ತಕವನ್ನು ಸ್ವಲ್ಪ ಸುದೀರ್ಘವಾಗಿ ನಾವು ಕಲಿತಾ ಇದ್ದೇವೆ. ಪ್ರತಿ ಬುಧವಾರ ಸರಿಯಾಗಿ ನಮಗೆ 7 ಗಂಟೆಗೆ ನಮಗೆ ಬೈಬಲ್ ಸ್ಟಡಿ ಆರಂಭಗೊಳ್ಳುತ್ತದೆ. ಎಲ್ಲ ದೇವರ ಮಕ್ಕಳು ಸರಿಯಾಗಿ ಒಂದು 7 ಗಂಟೆಗೆ ನೀವು ಕರ್ತನ ಪಾದದ ಸಮ್ಮುಖದಲ್ಲಿ ನೀವು ಬರೋದಾದರೆ ನಾವು ಪ್ರಕಟಣೆ ಪುಸ್ತಕವನ್ನು ನಾವು ಕಲಿತುಕೊಳ್ಳಬಹುದು. ಈ ಕೊನೆಯ ದಿನಗಳ ಶ್ರೇಷ್ಠವಾಗಿರುವಂಥ ಒಂದು ದರ್ಶನ, ಒಂದು ಶ್ರೇಷ್ಠವಾಗಿರುವಂಥ ಪುಸ್ತಕ ಯಾವುದು ಅಂದರೆ ಅದು ಪ್ರಕಟಣೆ. ಈ ಕೊನೆ ದಿನಗಳಲ್ಲಿ ಭೂಮಿಲಿ
ಏನು ಸಂಭವಿಸಲಿಕ್ಕೆ ಹೋಗ್ತದೆ, ಇನ್ನು ಬರುವಂಥ ದಿನಗಳು ಹೇಗಿರ್ತದೆ, ಆ ದಿನಗಳಿಗೆ ನಾವು ಹೇಗೆ ತಯಾರಾಗಬೇಕು. ಗಮನಿಸ್ರಿ, ನಾವು ಹೆಂಗೆ ನಡ್ಕೊಂಡ್ರೆ ಬರುವಂಥ ದಿನಗಳನ್ನು ನಾವು ದಾಟಬಹುದು ಅಂತ ಹೇಳಿ ಸ್ತೋತ್ರ ನಾವು ಕಲಿತುಕೊಳ್ಳಬೇಕಾದ್ರೆ ನಮಗೆ ಬಹಳ ಪ್ರಾಮುಖ್ಯ ಪ್ರಕಟಣೆಯ ಪುಸ್ತಕ. ಆಮೇನ್. ಅದರಿಂದ ನಾವು ದೇವರ ಮಕ್ಕಳು ಗಮನಿಸ್ರಿ, ಹಲಾಸ್ಯವಾಗಿರದೆ ಅಸಡ್ಡೆಯಾಗಿರದೆ ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ ನಾವು ಕೂಡಿ ಬರೋಣ. ಅದು ಮಾತ್ರವಲ್ಲದೆ ಪ್ರತಿ ಶುಕ್ರವಾರ ನಮಗೆ ಸರಿಯಾಗಿ ಬೆಳಗ್ಗೆನೂ ಪ್ರಾರ್ಥನೆ ಇರ್ತದೆ ಮತ್ತು ಸಂಜೆನೂ ಕೂಡ ನಮಗೆ ಪ್ರಾರ್ಥನೆ ಇರ್ತದೆ. ಸಂಜೆ ಸರಿಯಾಗಿ ನಮಗೆ 7 ಗಂಟೆಗೆ ಉಪವಾಸ ಪ್ರಾರ್ಥನೆ ಆರಂಭಗೊಳ್ಳುತ್ತದೆ. 9 ಗಂಟೆಗೆ ಅದು ಮುಗೀತದೆ. ಗಮನಿಸಿರಿ, ಪ್ರಾರ್ಥನೆಯಲ್ಲೂ ಕೂಡ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು. ಯಾಕೆಂದರೆ ಪರಿಶುದ್ಧ ಸತ್ಯವೇದ ನಮಗೆ ಹೇಳೋದೇನಂತಂದರೆ, ಈ ದಿನಗಳಲ್ಲಿ ಬರೋದಕ್ಕಿರುವಂಥ ಎಲ್ಲ ನಾಶನಕ್ಕೂ ತಪ್ಪಿಸ್ಕೊಳ್ಳೋದಕ್ಕಿರುವಂಥ ಒಂದೇ ಒಂದು ಮಾರ್ಗ, ಅದು ಪ್ರಾರ್ಥನೆ ಮಾತ್ರ. ನೀವೊಂದು ವೇಳೆ ಸ್ತೋತ್ರ ನೀವು ಗಮನಿಸಿರಿ, ನೀವು ಲೂಕನು ಬರೆದಂಥ ಸುವಾರ್ತೆಯಲ್ಲಿ ನಿಮ್ಮನ್ನು ತಿರುಗಿಸ್ಕೊಳ್ಳೋದಾದರೆ ಲೂಕ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಿಮ್ಮನ್ನು ತಿರುಗಿಸ್ಕೊಳ್ರಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುವಂಥ ಒಂದು ಮಾತು. ಏನಂದರೆ ದೇವರ ವಾಕ್ಯ ನಮಗೆ ಹೇಳ್ತದೆ, ಆ ದಿನಗಳು ಹೇಗಿರ್ತದೆ ಅಂತ ನೀವು ನೋಡೋದಾದರೆ ಸ್ತೋತ್ರ 34ನೇ ವಚನದಿಂದ ಓದ್ರಿ. ಜಾಗರೂಕರಾಗಿರಿ. ವಾಕ್ಯ ಹೇಳ್ತದೆ, ನಿಮ್ಮ ವಿಷಯದಲ್ಲಿ ನೀವೇನಾಗಿರ್ಬೇಕು? ಜಾಗರ ಅಂದ್ರೆ ಪರ್ಸನ್ ವೈಸ್, ಅಂದ್ರೆ ಗಮನಿಸಬೇಕು. ಒಬ್ಬೊಬ್ಬ ಮನುಷ್ಯನಿಗೂ ವೈಯಕ್ತಿಕವಾಗಿ ಸಿಂಗಲ್ ಆಗಿ ದೇವರ ವಾಕ್ಯ ನಮಗೆ ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ನೀವೇ ಜಾಗರೂಕರಾಗಿರ್ರಿ. ಅತಿ ಭೋಜನದ ಅಮಲಿನಿಂದಾಗಲಿ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಗಮನಿಸಿ, ಒಬ್ಬರ ಮೇಲೆಲ್ಲ, ಅದು ಭೂಮಿಲಿರುವಂಥ ಸಮಸ್ತ ಮನುಷ್ಯರ ಮೇಲೆ ಏನು ಬರಕ್ಕೆ ಹೋಗ್ತದೆ? ಒಂದು ನಾಶನ ಬರ್ಲಿಕ್ಕೆ ಹೋಗ್ತದೆ. ಇದನ್ನು ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಯಾರು ಇದರಿಂದ ಎಸ್ಕೇಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನಾನು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಓಕೆ, ಅದಕ್ಕೆ ವಾಕ್ಯ ಹೇಳ್ತದೆ, ಈ ಬರ್ಲಿಕ್ಕಿರುವಂಥ ನಾಶನಕ್ಕೆ ನಾವು ತಪ್ಪಿಸ್ಕೊಳ್ಬೇಕು ಅಂದ್ರೆ ಮುಂದುವರೆದು ವಾಕ್ಯ ಹೇಳ್ತದೆ, ಆದರೆ ಬರುವುದಕ್ಕಿರುವ ಎಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲಗಳಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡ್ರಿ. ಆಮೇನ್. ವಾಕ್ಯ ಹೇಳ್ತದೆ, ಏನ್ ಮಾಡ್ಬೇಕಂತ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲಾ ಕಾಲಗಳಲ್ಲೂ ಒಂದೇ ಆಪ್ಷನ್, ಒಂದೇ ಮಾರ್ಗ. ಗಮನಿಸ್ರಿ, ಒಂದೇ ಮಾರ್ಗ. ಬರಲಿಕ್ಕಿರುವಂತ ಎಲ್ಲಾ ನಾಶನಕ್ಕೂ ತಪ್ಪಿಸ್ಕೊಳ್ಳಕ್ಕಿರೋ ಒಂದೇ ಮಾರ್ಗ ಯಾವುದು? ವಿಜ್ಞಾಪನೆ. ಎಲ್ಲ ಹೇಳ್ರಿ, ಯಾವುದು? ವಿಜ್ಞಾಪನೆ. ಬೇರೆ ಯಾವುದರಿಂದಲೂ ನಾವು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ನೀವು ಹೇಳ್ಬೋದು, ನಮಗೆ ಜ್ಞಾನ ಜಾಸ್ತಿ, ಬುದ್ಧಿ ಜಾಸ್ತಿ, ತಿಳುವಳಿಕೆ ಜಾಸ್ತಿ, ವಿವೇಕ ಜಾಸ್ತಿ, ನಮಗೆ ಆ ಸಪೋರ್ಟ್ ಐತೆ, ಈ ಸಪೋರ್ಟ್ ಐತೆ, ನಮಗೆ ಅದು ಇದೆಲ್ಲ ತಗೊಂಡು ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ ಪಾಸ್ಟೇ ಅಂದರೆ, ಗಮನಿಸ್ರಿ, ನೆವರ್, ಚಾನ್ಸೇ ಇಲ್ಲ. ಯಾಕೆಂದರೆ ಈ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ನಾಶನ ಅನ್ನುವಂಥದ್ದು ಸಿಂಗಲ್ ಒಂದು ಮನುಷ್ಯನ ಮೇಲೆ ಬರ್ತಾ ಇಲ್ಲ, ಅದು ಇಡೀ ಭೂಮಿಯ ಮೇಲೆ ಬರಕ್ಕೆ ಹೋಗ್ತಾ ಇದೆ. ಅಲ್ಲಿ ಲೋಯ ಬರ್ತಾ ಇದೆಯಾ ಪಾಸ್ಟರ್? ಆಲ್ರೆಡಿ, ನಿಮಗೆ ಗೊತ್ತಿಲ್ವೋ, ಆಲ್ರೆಡಿ ಕರ್ತನ ವಾಕ್ಯದ ಆಧಾರದ ನಿಮಿತ್ತವಾಗಿ ಹೇಳ್ತೇನೆ, ಭೂಮಿಯ ಮೇಲೆ ಈಗಾಗಲೇ ಆಲ್ರೆಡಿ ಗಮನಿಸ್ರಿ, ಅನೇಕ ವೇದನೆಗಳು ಭೂಮಿಯ ಮೇಲೆ ಹೆಂಗಿದೆ ಗೊತ್ತಾ? ಜಾರಿಗೆ ಬಂದಿದೆ ಆಲ್ರೆಡಿ. ಇನ್ನೇನಂದ್ರೆ ನಮ್ಮ ಮನೆವರೆಗೂ ಬರೋದಷ್ಟೇ ಬಾಕಿ ಇರೋದು. ದಾರಿಗೆ ಬಂದ್ಬಿಟ್ಟಿದೆ, ನಮ್ಮ ಮನೆಗೆ ಬರೋದಷ್ಟೇ ಬಾಕಿ ಇರೋದು. ನೀವು ತಮಾಷೆ, ಒಂದು ವೇಳೆ ಈ ಮಾತು ನಿಮಗೆ ತಮಾಷೆ ಅನ್ನಿಸ್ರು ಕೂಡ ಸ್ವಲ್ಪ ಕಾದಿರ್ರಿ. ಗಮನಿಸ್ರಿ, ಅತಿ ಬೇಗನೆ ಪ್ರಪಂಚ ತಿರುಗಿ ತಲ್ಲಣಿಸ್ತದೆ, ತಿರುಗಿ ಕದಲ್ತದೆ, ತಿರುಗಿ ಗೋಳಾಡ್ತದೆ, ತಿರುಗಿ ಪ್ರಲಾಪಿಸ್ತದೆ, ತಿರುಗಿ ಬಾಧೆಗೆ ಒಳಪಡ್ತದೆ. ಯಾಕೆ ಹಿಂಗೆ ನಡೀತಾ ಇದೆ? ಅದಕ್ಕೊಂದೇ ಕಾರಣ,
ನಮ್ಮ ದೇವರಾದ ಕರ್ತನು ಅತಿ ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಆಮೇನ್. ನಾವು ಆರಾಧಿಸುವಂತ ಯೇಸು ಅತಿ ಬೇಗನೆ ಬರಲಿಕ್ಕಿದ್ದಾನೆ. ಆಮೇನ್. ಆಗ ಆತನ ಮುಂದೆ ನಾವು ನಿಂತುಕೊಳ್ಳೋದಕ್ಕೆ ನಾವು ಶಕ್ತರಾಗಬೇಕು ಅಂದ್ರೆ ನಮಗೆ ಯಾವುದು ಪರ್ಯಾಯ ಮಾರ್ಗ? ಪ್ರಾರ್ಥನೆ ಒಂದೇ. ದೇವರ ಮುಂದೆ ನಿಲ್ಲೋದಕ್ಕೂ ನಮಗೆ ಬರುವ ನಾಶನಕ್ಕೆ ತಪ್ಪಿಸಿಕೊಳ್ಳೋದಕ್ಕೂ ಈ ಎರಡಕ್ಕೂ ಒಂದೇ ಉತ್ತರ ಯಾವುದು? ಸೊ ಪ್ರೇಯರ್. ಅನೇಕರು ಸ್ತೋತ್ರ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಅನೇಕರು ಈ ದಿನಗಳಲ್ಲಿ ತಪ್ಪಿಸ್ಕೊಳ್ತಾ ಇದ್ದೀರಿ. ತುಂಬ ಸಂತೋಷ. ಯಾಕೆ ಫಸ್ಟ್ ಸಂತೋಷ ಅಂತ ಕೇಳಿದ್ರೆ, ನೀವು ಅತಿ ಬೇಗನೆ ಕಷ್ಟಪಡ್ತೀರಲ್ಲ, ಅತಿ ಬೇಗನೆ ಕಷ್ಟಪಡ್ತೀರಲ್ಲ. ಆಮೇಲೆ ಹಂಗಾರೆ ನೀವು ಕಷ್ಟಕ್ಕೆ ಒಳಗಾರೆ ಪಾಸ್ಟಿಗೆ ಸಂತೋಷನ ಅಂತ ಕೇಳಿದ್ರೆ ಇಲ್ಲ, ಪಾಸ್ಟಿಗೆ ಸಂತೋಷ ಅಲ್ಲ, ಅದು ವೇದನೆನೇ. ಆದರೆ ಅದು ನಿಮಗೆ ಸಂಭವಿಸಬಾರದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಮೊದಲೇ ಒಂದು ಉನ್ನತವಾಗಿರುವಂಥ ತಿಳುವಳಿಕೆಯನ್ನು, ಎಚ್ಚರಿಕೆಯನ್ನು ನಿಮಗೆ ಅನೌನ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಹಲ್ಲೆಲೂಯಾ. ಬರಲಿಕ್ಕಿರೋ ಒಂದೇ ಒಂದು ಕೇಡಿಗೆ ತಪ್ಪಿಸ್ಕೊಳ್ಳೋಕ್ಕಿರೋ ಮಾರ್ಗ ಒಂದೇ, ಪಕ್ಕದಲ್ಲಿ ಕೈ ಹಿಡಿದು ಹೇಳ್ರಿ, ಅದು ಪ್ರಾರ್ಥನೆ ಅಷ್ಟೆ. ಆಮೇಲೆ ನಮಗೆ ಪ್ರೇಯರೇ ಮಾಡೋಕ್ಕೆ ಬರಲ್ಲಪ್ಪ ಅಷ್ಟೇ, ಪರವಾಗಿಲ್ಲ, ಒಂಚೂರು ವ್ಯಾಲಿಮಪ್ಪ. ಸೊ ಪ್ರೇಯರ್ ಮಾಡೋಕ್ಕೆ ನಿಮಗೆ ಬರಲಿಲ್ಲ ಅಂತಂದರೆ ಪ್ರಾರ್ಥನೆ ಮಾಡೋರ ಜೊತೆ ಆದರೂ ಸೇರ್ಕೊಳ್ರಿ. ಏನು ಹೇಳ್ರಿ, ನೀವು ಪ್ರೇಯರ್ ಮಾಡೋಕ್ಕೆ ಬರಲ್ವಾ? ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಏನು ಮಾಡಿರಿ, ಪ್ರೇಯರ್ ಮಾಡೋರ ಜೊತೆ ಆದರೂ ಸೇರ್ರಿ. ಯಾಕೆಂದರೆ ಅಟ್ಲೀಸ್ಟ್ ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದರೂ ನಿಮ್ಮ ಹಿಂದೆ ಮುಂದೆ ಇರೋ ನಿಮಗಾಗಿ ಪ್ರಾರ್ಥನೆ ಮಾಡುವಾಗ ನೀವು ಆ ಪ್ರಾರ್ಥನೆಯ ನಿಮಿತ್ತವಾಗಿ ಕಾಪಾಡಲ್ಪಡ್ತೀರಿ ಅಲ್ವಾ? ಬೈಬಲಲ್ಲಿ ಈಗ ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಗಳಿದೆ, ನಾನೀಗ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಒಂದು ಜಾಗೃತೆಯಾಗಿ ಒಂದು ಜಾಗೃತೆಯಾಗಿರೋದಕ್ಕೋಸ್ಕರ, ಎಚ್ಚರವಾಗಿರೋದಕ್ಕೋಸ್ಕರ ನಾನು ನಿಮಗೆ ಒಂದು ತಿಳುವಳಿಕೆನ ಕೊಡ್ತಾ ಇದ್ದೀನಿ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಸಭೆಯಲ್ಲಿರುವಂಥ ಪ್ರಾರ್ಥನೆಗಳಿಗೆ ದಯಮಾಡಿ ದೇವರ ಮಕ್ಕಳು ವೀಕ್ ಡೇಸಲ್ಲಿ ಅಂದರೆ ಸ್ತೋತ್ರ, ನೀವು ಬುಧವಾರ ಮುಖ್ಯವಾಗಿ ಮತ್ತು ಶುಕ್ರವಾರ ಮುಖ್ಯವಾಗಿ 2 ದಿನ ನಿಮಗೆ 2 ತಾಸು ಪ್ರಾರ್ಥನೆ ಆಲಯದಲ್ಲಿ ಉಂಟು. ನೀವು ದಯವಿಟ್ಟು ನೀವೇನು ಮಾಡ್ರಿ, ಕೂಡಿ ಬನ್ನಿರಿ, ಪರಲೋಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪಕ್ಕದಲ್ಲಿ ಹೇಳ್ರಿ, ತಪ್ಪಿಸ್ಕೊಂಡ್ಬಿಡ್ಬೇಡ, ದಯವಿಟ್ಟು ಅಟೆಂಡ್ ಮಾಡು, ಅದು ನಿನ್ನ ಆಶೀರ್ವಾದ. ಆಮೇನ್. ಹಲ್ಲೆಲೂಯಾ. ಅದು ನಿನ್ನ ಆಶೀರ್ವಾದ. ಆಮೇನ್. ಸರಿ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. 2ನೇ ಅನೌನ್ಸ್ಮೆಂಟ್ ಗಮನಿಸಿರಿ. ಮುಖ್ಯವಾಗಿ ದೇವರ ಚಿತ್ತ ಆದರೆ ನಾವು ನೂತನ ಆಲಯನ ಕಟ್ಟೋ ವಿಷಯದಲ್ಲಿ ನಾವು ಪ್ರಯತ್ನಗಳನ್ನ ಪಡ್ತಾ ಇದ್ದೀವಿ. ಆ ವಿಚಾರಕ್ಕಾಗಿ ದಯವಿಟ್ಟು ದೇವರ ಮಕ್ಕಳು ನೀವು ಕಡ್ಡಾಯವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ. ಖಂಡಿತವಾಗ್ಲೂ ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ಸೊ ಪಕ್ಕದಲ್ಲಿ ಹೇಳ್ರಿ, ನಿಮ್ಮ ಪ್ರಾರ್ಥನೆ ಬಹಳ ಮುಖ್ಯ, ಮರಿದೆ ಪ್ರಾರ್ಥನೆ ಮಾಡ್ರಿ. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಆಮೇನ್. ಸರಿ, ನಿಮ್ಮ ಪ್ರಾರ್ಥನೆ ನಿಮಿತ್ತವಾಗಿ ದೇವರು ಕಾರ್ಯಗಳನ್ನು ಕೈಗೂಡಿಸ್ತಾರೆ. ಹಾಗೆ ಆಲಯದ ವಿಷಯದಲ್ಲಿ ಸ್ತೋತ್ರ ಕೈ ಜೋಡಿಸುವಂಥ ದೇವರ ಮಕ್ಕಳು ಕಳೆದ ದಿನ ನಾನು ನಿಮ್ಮ ಸಂಗಡ ಮಾತಾಡಿದೆ. ಕಳೆದ ವಾರದಲ್ಲಿ ದೇವರ ಚಿತ್ತ ಆದರೆ ಈ ದಿನ ಕೂಡ ಸಭೆ ಮುಗಿದ ಮೇಲೆ ಆ ಕಾರ್ಯಗಳ ಕುರಿತಾಗಿ ನಿಮ್ಮ ಸಂಗಡ ಪುನಃ ಮಾತಾಡ್ತೇನೆ. ದೇವರ ಮಕ್ಕಳು ಸಭೆ ಮುಗಿದ ಮೇಲೆ ನಿಮ್ಮ ಸಮಯವನ್ನು ಕೊಡಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಆಮೇಲೆ ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ 1 ನಿಮಿಷ ಕಣ್ಗಳನ್ನು ಮುಚ್ಚಿ